ನಮಸ್ತೆ ಸ್ನೇಹಿತರೆ. ಸರ್ಕಾರ ಒಂದು ಆದೇಶನ ಹೊರಡಿಸಿದೆ. ಏನಂದರೆ ಆಂಟಿಬಯೋಟಿಕ್ಗಳ ಬಗ್ಗೆ ಜಾಗೃತಿ ಕಾರ್ಯಕ್ರಮ ಅಂತ ಒಂದು ಆದೇಶ ಬಂದಿದೆ. ಈಗ ಅದನ್ನು ನಿಮ್ಮ ಎಲ್ಲ ಕೆಮಿಸ್ಟ್ಗಳು ಈಗ ಅವರು ವಾಟ್ಸಪ್ ಡಿ ಪಿನಲ್ಲಿ ಹಾಕ್ಕೊಂಡಿರ್ತಾರೆ. ನೋಡಿ ಏನಂತ ಅದನ್ನು ನೋಡಿ ಗಮನಿಸಿ. ಸರ್ಕಾರ ನಿಜವಾಗ್ಲೂ ಒಳ್ಳೇದು ಮಾಡ್ತಿದೆಯಾ ಜನಗಳಿಗೆ? ಒಳ್ಳೇದು ಮಾಡೋದಿದ್ರೆ ಯಾಕೆ ಮೂಲಕ್ಕೆ ಹೋಗ್ತಾ ಇಲ್ಲ? ಯಾಕೆ ಸಮಸ್ಯೆ ಮೂಲ ಗೊತ್ತಿದ್ರೂ ಅದನ್ನು ಪರಿಹರಿಸ್ತಾ ಇಲ್ಲ? ಯಾಕೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಕಣ್ಣೊರೆಸೋ ತಂತ್ರ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಂಟಿಬಯೋಟಿಕ್ಗಳ ಬಗ್ಗೆ ಅವರೊಂದು ಇದು ಮಾಡಿದ್ದಾರೆ, ಒಂದು ಈಗ ಪಾಂಪ್ಲೆಟ್ನೆಲ್ಲ ರೆಡಿ ಮಾಡಿ ಹಂಚ್ತಾ ಇದ್ದಾರೆ ಸರ್ಕಾರದವರು. ಅವ್ರಿಗೆ ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ವಾ ಆಂಟಿಬಯೋಟಿಕ್ ಯಾರು ಬರೀತಾರೆ? ಈಗ ಜನಸಾಮಾನ್ಯರಿಗೆ ಏನು ಗೊತ್ತು ಆಂಟಿಬಯೋಟಿಕ್ಗಳು? ಅವ್ರು ಹೆಂಗೆ ಗೊತ್ತಿರುತ್ತೆ? ಅವ್ರು ಹೆಂಗೆ ತಿಳ್ಕೊತಾರೆ? ಅವ್ರು ಡಾಕ್ಟ್ರ್ ಏನಾದ್ರು ಹೇಳ್ತಾರಾ? ಹೋಗ್ಲಿ, ಯಾವ ಡಾಕ್ಟ್ರು ಆಂಟಿಬಯೋಟಿಕ್ ಬರೀಬೇಕು ಅಥವಾ ಯಾವ ಡಾಕ್ಟ್ರು ಬರೀಬಾರ್ದು ಅನ್ನೋದೇನಾದ್ರು ಜನಸಾಮಾನ್ಯರಿಗೆ ಗೊತ್ತಾ? ಡಾಕ್ಟರ್ ಕ್ಲಿನಿಕ್ ಅಂದ ತಕ್ಷಣ ಜನ ಎಲ್ಲ ಹೋಗ್ತಾರೆ. ಅವ್ರಿಗೆ ಗೊತ್ತಾ ಯಾವ ಡಾಕ್ಟ್ರು ಏನು ಓದಿದ್ದಾರೆ, ಅವ್ರು ಏನು ಬರೀಕೆ ಅರ್ಹರ? ಇಂಗ್ಲೀಷ್ ಮೆಡಿಸನ್ ಅಥವಾ ಆಲೋಪತಿ ಔಷಧಿ ಬರೀಬೋದಾ ಅವರು? ಇವೆಲ್ಲ ವಿಚಾರ ಗೊತ್ತಾ? ಏನೂ ಗೊತ್ತಿಲ್ಲ. ಜನಸಾಮಾನ್ಯರಿಗೆ ಯಾವುದೇ ರೀತಿ ಗೊತ್ತಿಲ್ಲ, ತಿಳುವಳಿಕೆ ಇಲ್ಲ. ಆಂಟಿಬಯೋಟಿಕ್ ಬಳಸಬೇಡಿ ಅನ್ನೋದು ಮಾತ್ರ ಈಗ ಪ್ರಚಾರ ಮಾಡ್ತಾ ಇದ್ದಾರೆ ಸರ್ಕಾರದವರು. ಇದು ನನ್ನ ಪ್ರಕಾರ ಒಂದು ಕಣ್ಣು ಒರೆಸುವ ತಂತ್ರ ಅಷ್ಟೇ ಹೊರತು ಬೇರೆ ಏನೂ ಅಲ್ಲ. ನಿಜವಾಗ್ಲೂ ಇವ್ರಿಗೆ ಕಾಳಜಿ ಇದ್ದರೆ ಬರಿತಾ ಇರೋರು ಯಾರು? ಹೆಚ್ಚಾಗಿ ಬಳಸುತ್ತಾ ಇರೋರು ಯಾರು? ಈ BAMS ಡಾಕ್ಟ್ರು, BHMS ಡಾಕ್ಟ್ರುಗಳಿಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ ಇಂಗ್ಲೀಷ್ ಮೆಡಿಸನ್ ಬರೀಲಿಕ್ಕೆ? ಅದನ್ನು ಯಾಕೆ ತಡಿತಾ ಇಲ್ಲ ನೀವು? ಏನಕ್ಕೆ ತಡಿತಾ ಇಲ್ಲ? ಸಾಂಕ್ರಾಮಿಕ ರೋಗ ಬಂದಾಗ ಇದನ್ನು ಏನೋ ಒತ್ತಡ ಆಗುತ್ತೆ, ಸರ್ಕಾರಿ ಆಸ್ಪತ್ರೆಗಳಿಗೆ ಒತ್ತಡ ಆಗುತ್ತೆ ಅಂತ ನೀವು ಈಗಿಂದನೇ ಏನು ಮಾಡ್ತೀರಾ? ಬಿಟ್ಬಿಡ್ತೀರಾ ಅವ್ರನ್ನ. ಏನಕ್ಕೆ ಕೇಳ್ತಾ ಇಲ್ಲ. ಹಾಗಾಗಿ ಏನಾಗುತ್ತೆ, ಅವರು ಇಷ್ಟ ಬಂದಂಗೆ ಅವ್ರಿಗೆ ಪೇಷಂಟ್ ಬರಬೇಕು, ಅವ್ರಿಗೆ ಬಿಸ್ನೆಸ್ ಆಗಬೇಕು, ಅದಕ್ಕೋಸ್ಕರ ಏನು ಮಾಡ್ತಾರೆ, ಇಂಗ್ಲೀಷ್ ಮೆಡಿಸನ್ನ ಬರೀತಾರೆ ಜಾಸ್ತಿ. ಅದರಲ್ಲೂ ಆಂಟಿಬಯೋಟಿಕ್ಸು ಪ್ರತಿಯೊಂದು ಚೀಟಿಲೂ ಇರ್ತದೆ. ಈಗ ಈ ಆಯುರ್ವೇದಿಕ್ ಡಾಕ್ಟ್ರ್ ಆಗಿರ್ಬೋದು, BAMS ಡಾಕ್ಟ್ರು, BHMS ಡಾಕ್ಟ್ರು, ನ್ಯಾಚುರೋಪತಿ ಡಾಕ್ಟ್ರ್ ಆಗಿರ್ಬೋದು, ಇವರೆಲ್ಲ ಬರೀತಾ ಇದ್ದಾರೆ. ಹೇಗೆ ಸಾಧ್ಯ? ಇದನ್ನು ನೀವು ಹೆಂಗೆ ತಡೆದ್ಬಿಡ್ತೀರಾ ನೀವು? ಫಸ್ಟು ಸರ್ಕಾರ ಅನ್ನೋದು ಮೂಲ ಎಲ್ಲಿದೆ ಸಮಸ್ಯೆ ಅಲ್ಲಿಗೆ ಹೋಗಬೇಕು. ಏನು ಓದಿರ್ತಾರೆ, ಯಾವ ಪದ್ಧತಿಯಲ್ಲಿ ಅವರು ಡಿಗ್ರಿ ತೊಗೊಂಡಿರ್ತಾರೆ ಆ ಪದ್ಧತಿಯಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಅವ್ರಿಗೆ ಅವಕಾಶ ಕೊಡಬೇಕು ಹೊರತು ನೀವು ನಿಮ್ಮ ಒಂದು ಸಮಸ್ಯೆನ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಅವ್ರನ್ನ ಬಿಟ್ಟುಬಿಟ್ಟು ಈಗ ಆಂಟಿಬಯೋಟಿಕ್ಕಿಂದ ಇದಾಗದೆ ಅಂದರೆ ತಪ್ಪಾಯ್ತದೆ. ಯಾಕಂದರೆ ಸಾವಿರಾರು ಜನ, ಲಕ್ಷಾಂತರ ಜನ ಅಂದ್ಕೊಳ್ಳಿ, ಕೊರೋನಾ ಟೈಮಲ್ಲಿ ಹೆಂಗೆ ಯೂತ್ತು ಎಲ್ಲ ಅಂದರೆ ತೀರೋದ್ರು, ಏನು ಸತ್ತೋದ್ರು. ಏನಕ್ಕೆ? ಈ ಆಂಟಿಬಯೋಟಿಕ್ಗಳು ಅತಿಯಾಗಿ ಬಳಸ್ತಾರೆ. ಯಾವ ಮನುಷ್ಯನಲ್ಲಿ ಏನು ರೋಗ ನಿರೋಧಕ ಶಕ್ತಿ ಅನ್ನೋದೇ ಕಡಿಮೆ ಆಗಿಬಿಟ್ಟಿದೆ. ಈಗ ತುಂಬ ಕಡಿಮೆ ಆಗಿಬಿಟ್ಟಿದೆ. ಈ ನನ್ನ ಪ್ರಕಾರ ಯಾರು ತಿಂಗಳ ನೆಗಡಿ, ಮೈಕೆ ನೋವು, ಜ್ವರ ಅಂತ ಡಾಕ್ಟರ್ ಹತ್ರಕ್ಕೆ ಹೋಗ್ತಾರೋ ಅವರೆಲ್ಲರಿಗೂ ಆಂಟಿಬಯೋಟಿಕ್ ಶಕ್ತಿ ಅಂದರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿದೆ ಅಂತಲೇ ಅರ್ಥ. ದಯವಿಟ್ಟು ಹೇಳ್ತೀನಿ, ನೀವು ಯಾವುದೇ ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಸರ್ಕಾರ ಏನು ಮಾಡುತ್ತೋ ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ಪ್ರಚಾರ ಮಾಡಬೇಕು. ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ಅದ್ರ ಬಗ್ಗೆ ಯಾರಾದ್ರು ಒಂದು ಸ್ವಯಂ ಸೇವಾ ಸಂಸ್ಥೆಗಳಿಗೆ ಟ್ರೈನಿಂಗ್ ಕೊಟ್ಟು ಡಾಕ್ಟ್ರುಗಳಂದ್ರೆ ಫಸ್ಟ್ ಡಾಕ್ಟ್ರುಗಳಂದ್ರೆ ಯಾರು, ಯಾವ ಡಾಕ್ಟ್ರು ಯಾವ ಔಷಧಿ ಬರೀಬೇಕು ಅದನ್ನೆಲ್ಲ ಹೇಳಿ, ಮತ್ತು ಈ ಆಂಟಿಬಯೋಟಿಕ್ಗಳ ಬಗ್ಗೆ ಹೇಳಿ. ಶೆಡ್ಯೂಲ್ H1 ಡ್ರಗ್ ಅಂತಿದೆ, ಅದ್ರ ಬಗ್ಗೆ ಯಾಕೆ ನೀವು ತಿಳಿಸ್ತಾ ಇಲ್ಲ ಜನಗಳಿಗೆ? ಯಾರಿಗೆ ಗೊತ್ತು? ಜನಸಾಮಾನ್ಯರಿಗೆ ಯಾರಿಗೆ ಗೊತ್ತು ಶೆಡ್ಯೂಲ್ H1 ಡ್ರಗ್ ಅಂದರೆ ಯಾವುದು ಅಂತ ಜನಸಾಮಾನ್ಯರಿಗೆ ಗೊತ್ತಾ? ಹೇಳಿದ್ದೀರಾ? ಸರ್ಕಾರ ಆಗಲಿ, ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಆಗಲಿ ಇದುವರೆಗೆ ಜನಸಾಮಾನ್ಯರಿಗೆ ಈ ಔಷಧಿಗಳ ಬಗ್ಗೆ ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಇದ್ದೀರಾ. ಯಾಕೆ? ನಿಮ್ಮ ಉದ್ದೇಶನೇ ಬೇರೆ. ಅದೆಲ್ಲ ಚರ್ಚೆ ಮಾಡಬೇಕು ಅಂದರೆ ತುಂಬ ಗಂಟೆಗಟ್ಟಲೆ ಆಗುತ್ತೆ. ನಾನು ಹೇಳ್ತೀನಿ, ದಯವಿಟ್ಟು ಹೇಳ್ತೀನಿ, ಜನಸಾಮಾನ್ಯರಿಗೂ ಹೇಳ್ತೀನಿ, ನೀವು ಹೋದಾಗ ಯಾವ ಡಾಕ್ಟ್ರು ಅವರು ಆಯುರ್ವೇದಿಕ್ ಡಾಕ್ಟ್ರ್, ಆಯುರ್ವೇದಿಕ್ ಔಷಧಿ ಬರ್ಕೊಡಿ ಅಂತ ಕೇಳಿ. ಯಾಕೆ ನಿಮ್ಮ ಜೀವನನ ನೀವು ಹಾಳು ಮಾಡ್ಕೊತೀರಾ? BHMS ಡಾಕ್ಟ್ರ್, ಹೋಮಿಯೋಪತಿ ಡಾಕ್ಟ್ರ್, ಹೋಮಿಯೋಪತಿ ಔಷಧಿನೇ ಬರ್ಸ್ಕೊಳ್ಳಿ. ಅವೆಲ್ಲ ವರ್ಕ್ ಮಾಡಲ್ವಾ? ಹಾಗಾದರೆ ಅವ್ರು ಯಾಕೆ ಓದಿದ್ದಾರೆ? ಎಲ್ಲನೂ ವರ್ಕ್ ಮಾಡುತ್ತೆ. ಅವ್ರಿಗೆ ಈಗೇನಂದರೆ ಜನಸಾಮಾನ್ಯರಿಗೆ ಓದಿದ ತಕ್ಷಣ ಒಂದು ಇಂಜೆಕ್ಷನ್ ಕೊಟ್ಟರೆ ತಕ್ಷಣ ಹೊಟ್ಟೋಗ್ಬೇಕು, 2 ಮಾತ್ರೆ ನುಂಗಿದ್ರೆ ಹೊಟ್ಟೋಗ್ಬೇಕು. ಈ ಮನಸ್ಥಿತಿನ ಬಿಟ್ಬಿಡ್ಬೇಕು ಜನ. ಇಲ್ಲಾಂದರೆ ನಮ್ಮ ಪ್ರಾಣಿಗೂ ಬದಲಾವಣೆ ಅನ್ನೋದಂತೂ ಸಾಧ್ಯ ಇಲ್ಲ. ದಯವಿಟ್ಟು ಹೇಳ್ತೀನಿ, ಜನರು ಆ ರೀತಿ ಹೋದರೆ ಈ ನಕಲಿ ಡಾಕ್ಟ್ರನ್ನ ಯಾರು ಅಂತ ಕರಿಬೇಕು ನಾವು? ಇದ್ರ ಬಗ್ಗೆ ತುಂಬ ದೊಡ್ಡ ವಿಡಿಯೋ ಮಾಡಬೇಕಾಗುತ್ತೆ. ಈಗ ಇಲ್ಲಿಗೆ ನಿಲ್ಲಿಸ್ತೀನಿ. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು. ನಿಮ್ಮ ಡಾಕ್ಟ್ರು ಏನು ಓದಿದ್ದಾರೆ ಅಂತ ತಿಳ್ಕೊಂಡು ಅವ್ರು ಓದಿರೋದನ್ನೇ ಬರ್ಸ್ಕೊಳ್ಳಿ. ಖಂಡಿತ ಆಯುರ್ವೇದಿಕಲ್ಲಿ ತುಂಬ ಒಳ್ಳೆ ಮೆಡಿಸನ್ ಇದೆ, ಹೋಮಿಯೋಪತಿನಲ್ಲೂ ಇರುತ್ತೆ, ನ್ಯಾಚುರೋಪತಿನಲ್ಲೂ ಇರುತ್ತೆ. ಯಾಕೆ ಇಂಗ್ಲೀಷ್ ಮೆಡಿಸನ್ನೇ ಅವ್ರು ಬರೀಬೇಕು? ದಯವಿಟ್ಟು ಅದನ್ನು ತಿಳ್ಕೊಳ್ಳಿ. ಮತ್ತು ಆಂಟಿಬಯೋಟಿಕ್ಸ್ ಬಗ್ಗೆ ಸರ್ಕಾರ ಏನು ಮಾಡಬೇಕು, ಒಂದು ವಿಶೇಷವಾದಂಥ ರಾಷ್ಟ್ರೀಯ ಪೋರ್ಟಲ್ನ ಓಪನ್ ಮಾಡಿ ಅಲ್ಲಿ ಪ್ರತಿಯೊಂದು ಮೆಡಿಸನ್ ಬಗ್ಗೆನೂ ಮೆಡಿಸನ್ ಬಗ್ಗೆನೂ ಪ್ರಾಥಮಿಕ ಮಾಹಿತಿಯಾರ ಕೊಡಬೇಕು. ಈ ಮೆಡಿಸನ್ನು, ಈ ಔಷಧಿ ಈ ಬ್ರ್ಯಾಂಡಲ್ಲೆಲ್ಲ ಸಿಗುತ್ತೆ,
ಇದು ಇಂತಿಂಥ ಕಾಯಿಲೆಗೆ ಬಳಸ್ತಾರೆ ಅನ್ನೋ ಪ್ರಾಥಮಿಕ ಮಾಹಿತಿ ಆದರೂ ಪೋರ್ಟಲಲ್ಲಿ ಹಾಕಿದ್ರೆ ಅಟ್ಲೀಸ್ಟ್ ವಿದ್ಯಾವಂತರಾದ್ರು ಅದನ್ನು ನೋಡಿ ಬಳಸಬೇಕಾ ಬೇಡವಾ ಅಂತ ತೀರ್ಮಾನ ತೊಗೊತಾರೆ. ಇದನ್ನು ಆಂಟಿಬಯೋಟಿಕ್ಸ್ನ ಯಾವ ರೀತಿ ತೊಗೋಬೇಕು ಅದೆಲ್ಲ ಜನಕ್ಕೆ ಹೇಳ್ತಾ ಇದ್ದೀರಾ? ಅದನ್ನು ಬರೆದ ಮೇಲೆ ತೊಗೊಂಡ್ಮೇಲೆ ಒಂದು ಕೋರ್ಸ್ ತೊಗೋಬೇಕು. 1-2 ತೊಗೊತಾರೆ, ಕಡಿಮೆ ಆಗಿಬಿಡುತ್ತೆ, ಸುಮ್ಮನೆ ಆಗ್ತಾರೆ, ತಿರ್ಗಾ ಒಂದು ತಿಂಗಳಾಗುತ್ತೆ, ತಿರ್ಗಾ ಸೇಮ್ ಪ್ರಾಬ್ಲಮ್ಸ್ ಏನೋ ಕ್ರಿಯೇಟ್ ಆಗುತ್ತೆ, ತಿರ್ಗಾ ಡಾಕ್ಟ್ರ್ ಹತ್ರಕ್ಕೆ ಹೋಗ್ತಾರೆ. ಇದೆಲ್ಲ ಬೇಕಾ? ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ನಿಮ್ಮ ಡಾಕ್ಟ್ರ್ ಬಗ್ಗೆ ಫಸ್ಟ್ ನೀವು ತಿಳ್ಕೊಳ್ಳಿ, ಅವ್ರಿಗೆ ಹೇಳಿ ನೀವೇನು ಓದಿದ್ದೀರೋ ಅದರಲ್ಲೇ ಬರ್ಕೊಡಿ ಸರ್, ಅದರಲ್ಲೇ ಗುಣಪಡಿಸಿ ಸರ್ ಅಂತೇಳಿ. ಹಂಗೂ ಅವ್ರು ಏನಾದ್ರು ಆಂಟಿಬಯೋಟಿಕ್ ಬರ್ಕೊಟ್ರೆ ಪೂರ್ತಿ ಕೋರ್ಸ್ ತೊಗೊಳ್ಳಿ. ಕಾನೂನು ಪ್ರಕಾರ ಅವ್ರು ಯಾವ ವ್ಯಕ್ತಿ ಯಾವ ಇದರಲ್ಲಿ ಡಿಗ್ರಿ ಮಾಡಿರ್ತಾನೋ ಅದನ್ನೇ ಪ್ರಾಕ್ಟೀಸ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಆರ್ಡ್ರೇ ಇದೆ. ಮಾಹಿತಿ ತಿಳ್ಕೊಂಡು ಹೋಗಿ. ಮತ್ತು ಈಗೆಲ್ಲ ಸರ್ಕಾರನೇ ಈಗ ರೀಸೆಂಟಾಗಿ ಗುಂಡೂರಾವ್ ಅವರೇನೇ ಇದು ಮಾಡಿದ್ದಾರೆ, ಏನೋ ಹೊಸದೊಂದು ರೂಲು ಇದು ಮಾಡಿದ್ದಾರೆ. ಏನು MBBS ಡಾಕ್ಟ್ರುಗಳು ಬ್ಲೂ ಕಲರ್ ಬೋರ್ಡ್ ಹಾಕಬೇಕು. ಆಯುರ್ವೇದಿಕ್ ಇರ್ಬೋದು, ಹೋಮಿಯೋಪತಿ ಇರ್ಬೋದು, ನ್ಯಾಚುರೋಪತಿ, ಈ ಡಾಕ್ಟ್ರುಗಳು ಗ್ರೀನಲ್ಲಿ ಬೋರ್ಡ್ ಹಾಕಬೇಕು ಅಂತ ಎಷ್ಟು ಜನ ಡಾಕ್ಟರ್ಸ್ ಈ ಬೋರ್ಡ್ನ ಈಗ ಹಾಕಿದ್ದಾರೆ. ಇದು ಜಾರಿಗೆ ತಂದು ಆಗಲೇ 1 ತಿಂಗಳಾಗ್ತಾ ಇದೆ. ಎಷ್ಟು ಜನ ಡಾಕ್ಟ್ರು ಕರ್ನಾಟಕ ರಾಜ್ಯದಂತ ಹಾಕಿದ್ದಾರೆ ಬೋರ್ಡನ್ನ. ಇದರಿಂದ ಜನಕ್ಕೆ ಅಟ್ಲೀಸ್ಟ್ ಗೊತ್ತಾಗಲಿ ಅಂತ ಗುಂಡೂರಾವ್ ಒಳ್ಳೆ ಉದ್ದೇಶಕ್ಕೆ ಮಾಡಿದ್ದಾರೆ. ಆದರೆ ಎಷ್ಟು ಜನ ಮಾಡಿದ್ದಾರೆ, ಎಷ್ಟು ಜನ ಡಾಕ್ಟ್ರುಗಳು ಈ ಥರ ಬೋರ್ಡ್ ಹಾಕಿದ್ದಾರೆ, ಎಷ್ಟು ಜನಕ್ಕೆ ಗೊತ್ತಾಗಿದೆ ಈ ನೋಡಿ. ಈಗ ಅವರು ಸಾಮಾನ್ಯವಾಗಿ ಜನಕ್ಕೆ ತಿಳುವಳಿಕೆ ಆಗಲಿ ಅಂತಲೇ ಮಾಡಿದ್ದಾರೆ, ಒಳ್ಳೆ ಉದ್ದೇಶನೇ. ಗ್ರೀನ್ ಬೋರ್ಡ್ ಇರೋರು ಆಯುರ್ವೇದಿಕ್ ಅಥವಾ ಬೇರೆ ಪದ್ಧತಿ ಡಾಕ್ಟ್ರು, ಅವರು ಈವನ್ ಇಂಜೆಕ್ಷನ್ ಕೊಡೋಕ್ಕೂ ಅವ್ರಿಗೆ ರೈಟ್ಸ್ ಇಲ್ಲ, ಮತ್ತು ಈ ಥರ ಇಂಗ್ಲೀಷ್ ಮೆಡಿಸನ್ ಬರೀಕ್ಕೂ ರೈಟ್ಸ್ ಇಲ್ಲ. ಆ ಮೂಲಕ ಅವರು ತಿಳ್ಕೊಳ್ಳಿ ಅಂತ ಮೋಸ್ಟ್ಲಿ ಮಾಡಿರಬೇಕು ಹೊರತು ಅದನ್ನು ಯಾರೂ ಫಾಲೋ ಮಾಡ್ತಾ ಇಲ್ಲ. ಸರ್ಕಾರ ಇದ್ರ ಬಗ್ಗೆ ಎಚ್ಚೆದ್ದು ಗಮನ ನೀಡಿ ಆದಷ್ಟು ಬೇಗ ಎಲ್ಲ ವೈದ್ಯಾಧಿಕಾರಿಗಳಿರ್ತಾರಲ್ಲ, ತಾಲೂಕು ಮಟ್ಟದವರು, ಜಿಲ್ಲಾ ಮಟ್ಟದವರು, ಅವ್ರಿಗೆಲ್ಲ ಒಂದು ಸುತ್ತೋಲೆ ಕಳಿಸಿ ಆದಷ್ಟು ಬೇಗ ಎಲ್ಲ ಕಡೆ ಬೋರ್ಡ್ ಹಾಕಿಸ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಧನ್ಯವಾದಗಳು.